ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ಅನುದಾನಿತ ಸಂಸ್ಥೆ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಯ್ತದೆ. ನೀವು ಇಲ್ಲಿ ಗಮನಿಸಬಹುದು. ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ರೀ, ಶ್ರೀ ಸಿದ್ಧಗಂಗಾ ಮಠ ತುಮಕೂರು 572104. ಈ ಒಂದು ಸಂಸ್ಥೆಯಲ್ಲಿ 3ನೇ ಪ್ರಕಟಣೆಯಾದ ಅನುದಾನಿತ ಶಾಲೆಗಳಿಗೆ ಈ ಕೆಳಗಿನ ಹುದ್ದೆಗಳನ್ನು ಇವರು ನೇಮಕಾತಿ ಮಾಡ್ಕೊಯ್ತಾರೆ. ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಮಠದಲ್ಲಿ ನಡೆಯುತ್ತಿರುವ ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ 31/12/2015 ಖಾಲಿ ಇದ್ದ ಅಂಗವಿಕಲರಿಗೆ ಮೀಸಲಿಟ್ಟ ಸಹ ಶಿಕ್ಷಕರ ಹುದ್ದೆಗಳನ್ನು ತುಂಬಲು ದಿನಾಂಕ 24/4/2024 ಈ ಒಂದು ಪ್ರಕಟಣೆಯನ್ನು ಇವರು ಮಾಡ್ತಾ ಇದ್ದಾರೆ. ಕೆಳಗಿನ ಹುದ್ದೆ ಕೂಡ ನೀವು ಇಲ್ಲಿ ನೋಡಬಹುದು. ಈ ಪ್ರಕಟಣೆಯಾದ 21 ದಿನಗಳ ಒಳಗಾಗಿ ನೀವು ಅಂಚೆ ಕಚೇರಿಗೆ ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ಕೂಡ ನೀವಿಲ್ಲಿ ಆಯಾ ಒಂದು ಅಡ್ರೆಸ್ಗೆ ನೀವು ಇಲ್ಲಿ ಸಲ್ಲಿಸತಕ್ಕದ್ದು. ನೀವು ಯಾವ ಒಂದು ಅಡ್ರೆಸ್ಗೆ ಇಲ್ಲಿ ದಾಖಲೆಗಳನ್ನು ಸಲ್ಲಿಸಬೇಕಂದ್ರೆ ನೋಡಬಹುದು. ಅಧ್ಯಕ್ಷರು SSES ಶ್ರೀ ಸಿದ್ಧಗಂಗಾ ಮಠ ತುಮಕೂರು ಇವರ ಹೆಸರಿನಲ್ಲಿ ನೀವು 500 ರೂಪಾಯಿ ಡಿಡಿಯನ್ನು ಕೂಡ ನೀವು ಇಲ್ಲಿ ಹುಂಡಿಯೊಂದಿಗೆ ನೀವು ತುಂಬಬೇಕಾಗುತ್ತದೆ. ಜೊತೆಗೆ ಆ ಎಲ್ಲ ಶೈಕ್ಷಣಿಕ ದಾಖಲೆಗಳು ನೀವು ಇಲ್ಲಿ ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ಇಲ್ಲಿ ಅಧ್ಯಕ್ಷರು ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಶ್ರೀ ಸಿದ್ಧಗಂಗಾ ಮಠ ತುಮಕೂರು 572104 ಹಾಗೂ ಮಹಾ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ತುಮಕೂರಿಗೆ ಒಟ್ಟು 2 ಕಾಪಿಗಳನ್ನು ನೀವು ಇಲ್ಲಿ ಆ ಒಂದು ಸಂಸ್ಥೆ ಅಂದರೆ ಮಠಕ್ಕೆ 1 ಕಾಪಿಯನ್ನು, ಅದೇ ರೀತಿಯಾಗಿ ಉಪನಿರ್ದೇಶಕರಿಗೆ ಮತ್ತೊಂದು ಕಾಪಿಯನ್ನು ನೀವು ಪೋಸ್ಟ್ ಮುಖಾಂತರ 500 ರೂಪಾಯಿ ಡಿಡಿಗಳ ಮುಖಾಂತರವಾಗಿ ನೀವು ಒಟ್ಟು 2 ಸೆಟ್ ಜೆರಾಕ್ಸನ್ನು ಮಾಡಿಕೊಂಡು ನೀವು ಅಟೆಸ್ಟೆಡನ್ನು ಮಾಡಿಸಿ ನೀವು ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಹುದ್ದೆಗಳು ನೀವೀಗ ನೋಡ್ಬೋದು. ಮೊದಲನೇದಾಗಿ ಆಂಗ್ಲ ಭಾಷಾ ಶಿಕ್ಷಕ ಹುದ್ದೆಗೆ ನೇಮಕಾತಿ, ಮೀಸಲಾತಿ ಪ್ರವರ್ಗ 2A ಹುದ್ದೆಗೆ ನೇಮಕಾತಿ, ಸಮತಲ ಮೀಸಲಾತಿಯಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಇವರು ಮೀಸಲಿಡಲಾಗಿದೆ. ನಂತರ CBZ ಹುದ್ದೆಗೆ ನೇಮಕಾತಿ, ಪರಿಶಿಷ್ಟ ಪಂಗಡ ಇಲ್ಲಿ ಕೂಡ ಅಂಗವಿಕಲ ಅಭ್ಯರ್ಥಿಗಳು ಇವರು ನೀಡ್ತಾ ಇದ್ದಾರೆ. ಈ ಮೇಲಿನ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲೆಗಳ ಮುಖಾಂತರ ನೀವಿಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಸ್ಪೀಡ್ ಪೋಸ್ಟ್ ಮುಖಾಂತರವಾಗಿ ಕೂಡ ನೀವಿಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಈ ಒಂದು ಅನುದಾನಿತ ಶಾಲೆಯ ವೇತನವು ಕೂಡ ಒಂದು ಉತ್ತಮ ವೇತನವಾಗಿರುತ್ತದೆ. ಆಸಕ್ತವುಳ್ಳ ಅಭ್ಯರ್ಥಿಗಳು ನೀವು ಈ ಕೂಡಲೇ ಈ ಮೇಲಿನ 2 ಹುದ್ದೆಗಳಿಗೆ ಕೂಡ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. RTJ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ರೆಸಿಡೆನ್ಸಿ ಸ್ಕೂಲ್ ಆಗಿದೆ. ಇದು ನೋಡಬಹುದು ಕೋಡೇಕಲ್ ತಾಲೂಕು, ಹುಣಸಗಿ ಡಿಸ್ಟಿಕ್, ಯಾದಗಿರಿಯಲ್ಲಿ ಕಂಡುಬರುವಂಥ ವಿದ್ಯಾಸಂಸ್ಥೆಯಾಗಿದೆ. ಈ ಸಂಸ್ಥೆಯಲ್ಲಿ ಹಲವಾರು ಟೀಚರ್ಸ್ಗಳ ನೇಮಕಾತಿಯನ್ನು ಮಾಡ್ಕೊಳ್ತಾ ನೋಡಬಹುದು. ಕ್ಲಾಸ್ LKG UKGಗಳಿಗೆ BSc BA ಡಿಗ್ರಿ ಆಗಿರಬೇಕು. ಇಂಗ್ಲೀಷ್ ಕೂಡ ನಿಮಗೆ ಬರಬೇಕಾಗುತ್ತದೆ. ಮಾಂಟೆಸರಿ ಟೀಚರ್ಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕ್ಲಾಸ್ 1 to 10 ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಕೂಡ MSc BSc MA BA ಅಥವಾ ಡಿಗ್ರಿ ಆಗಿರಬೇಕು, ವಿತ್ ಕೂಡ B.Ed ಕೂಡ ಆಗಿರಬೇಕು. ಎಕ್ಸ್ಪೀರಿಯನ್ಸ್ ಇರುವಂಥ ಅಭ್ಯರ್ಥಿಗಳು, ಅದೇ ರೀತಿಯಾಗಿ ಇಂಗ್ಲೀಷ್ ಕೂಡ ನಿಮಗೆ ಇಲ್ಲಿ ಬರಬೇಕಾಗುತ್ತೆ. ಅಂಥ ಅಭ್ಯರ್ಥಿಗಳು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ನೀವು ಕಾರ್ಯವನ್ನು ಕೂಡ ನಿರ್ವಹಿಸಬಹುದು. ಒಳ್ಳೆ ಸ್ಯಾಲ್ರಿ, ಫುಡ್ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೌಸ್ ಕೂಡ ನಿಮಗೆ ಇವರು ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಸಂಸ್ಥೆಯಲ್ಲಿ ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು 29 ಸಂಡೇ ಮಾರ್ಚ್ 2026 ಇವರು ಟೀಚಿಂಗ್ ಸ್ಟಾಫ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಅಧ್ಯಯನ ವಿದ್ಯಾ ಟ್ರಸ್ಟ್ ವತಿಯಿಂದ ಆದರ್ಶ ಸ್ಕೂಲ್ ಆಫ್ ದ ಎಕ್ಸಲೆನ್ಸ್ MJ ಎಕ್ಸಲೆನ್ಸ್ PU ಕಾಲೇಜ್ಗೆ, ಅದೇ ರೀತಿಯಾಗಿ ಈ ಒಂದು PU ಕಾಲೇಜ್ ನೋಡಬಹುದು ರಂಗಿನ ಬೊಮ್ಮನಹಳ್ಳಿ ಗೇಟ್ ಮಳವಳ್ಳಿ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಆದರ್ಶ ಸ್ಕೂಲ್ ಆಫ್ ದ ಎಕ್ಸಲೆನ್ಸ್ ಈ ಒಂದು ವಿದ್ಯಾಸಂಸ್ಥೆಯು ಮಂಡ್ಯದಲ್ಲಿ ಕಂಡು ಬರ್ತಾ ಇದೆ. ಈ ಮೇಲಿನ 2 ಒಂದು ಸಂಸ್ಥೆಗಳಲ್ಲಿ ಶಿಕ್ಷಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾರೆ. ನೀವು ಇಲ್ಲಿ ಗಮನಿಸಬಹುದು. ಮೊದಲನೇದಾಗಿ NTT ಮಾಂಟೆಸರಿ ಟೀಚರ್ಸ್ಗಳ ನೇಮಕಾತಿ, ಟೋಟಲ್ ಆಫ್ ಪೋಸ್ಟ್ ಇಲ್ಲಿ ಮಂಡ್ಯದಲ್ಲಿ 4 ಹುದ್ದೆ, ಮಳವಳ್ಳಿಯಲ್ಲಿ 4 ಹುದ್ದೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಂತರ ಎನಿ ಡಿಗ್ರಿ ವಿತ್ D.Ed ಮತ್ತು ಬೇಡ ಅಂತ ಅಭ್ಯರ್ಥಿ ಟೀಚರ್ಗಳ ನೇಮಕಾತಿ, ಮಂಡ್ಯದಲ್ಲಿ 3, ಮಳವಳ್ಳಿಯಲ್ಲಿ 3 ಹುದ್ದೆಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. MA B.Ed ಮತ್ತು
ಇಂಗ್ಲೀಷ್ ಹುದ್ದೆಗೆ ನೇಮಕಾತಿ ಮಂಡ್ಯ 3, ಮಳವಳ್ಳಿ 3 ಹುದ್ದೆಗೆ ಅದೇ ರೀತಿಯಾಗಿ PU ಕಾಲೇಜಲ್ಲಿ ಕೂಡ 3 ಹುದ್ದೆಯನ್ನು ನೇಮಕಾತಿ ಮಾಡ್ಕೋಯ್ತಾ. ಆದರೆ ನಂತರದಲ್ಲಿ ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ 4 ಹುದ್ದೆಗಳ ನೇಮಕಾತಿ. ನಂತರದಲ್ಲಿ BSc MSc BEd ಆದಂಥ ಅಭ್ಯರ್ಥಿಗೆ PM ಮೆಥಡ್ಗೆ ನೇಮಕಾತಿ ಮಂಡ್ಯ 3 ಮತ್ತು ಮಳವಳ್ಳಿ 3 ಹುದ್ದೆಗೆ ನೇಮಕಾತಿ ಮಾಡ್ಕೋತಾ ಇದ್ದಾರೆ. MA BEd ಇಲ್ಲಿ ಸೋಷಲ್ ಟೀಚರ್ಗಳಿಗೆ ನೇಮಕಾತಿ ಮಳವಳ್ಳಿಯಲ್ಲಿ 2 ಹುದ್ದೆ, ಮಂಡ್ಯದಲ್ಲಿ ಕೂಡ 1 ಹುದ್ದೆಗೆ ನೇಮಕಾತಿ. ನಂತರ ಕೂಡ ಇಲ್ಲಿ ಹಿಂದಿ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೋಯ್ತಾ ಇದ್ದಾರೆ. ಮಂಡ್ಯ 3, ಮಳವಳ್ಳಿ 3 ಹುದ್ದೆಗಳ ನೇಮಕಾತಿ. ನಂತರ ಕನ್ನಡ ಟೀಚರ್ಗಳಿಗೆ ನೇಮಕಾತಿ PU ಕಾಲೇಜಿಗೆ 2 ಹುದ್ದೆ, ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲಿ PU ಕಾಲೇಜಿಗೆ 2 ಹುದ್ದೆ, ಕೆಮಿಸ್ಟ್ರಿ PU ಕಾಲೇಜ್ಗೆ 2, ಫಿಸಿಕ್ಸ್ ಬೇಡ ಆಗಿರಬೇಕು PU ಕಾಲೇಜಿಗೆ 2 ಹುದ್ದೆ, ಬಿಸ್ನೆಸ್ ಸ್ಟಡಿ ಉಪನ್ಯಾಸಕರ ನೇಮಕಾತಿ ಮಾಡ್ಕೋಯ್ತಾ ಇದ್ದಾರೆ PU ಕಾಲೇಜ್ಗೆ 2, ಅಕೌಂಟೆನ್ಸಿ PUಗೆ 2, ಕಂಪ್ಯೂಟರ್ ಟೀಚರ್ಗಳ ನೇಮಕಾತಿ ಇಲ್ಲಿ ಮಂಡ್ಯದಲ್ಲಿ 2 ಹುದ್ದೆ, ಮಳವಳ್ಳಿಯಲ್ಲಿ 1 ಹುದ್ದೆಯನ್ನು ನೇಮಕಾತಿ ಮಾಡ್ಕೋಯ್ತಾ ಇದ್ರಿ. ಟೀಚರ್ಗಳ ನೇಮಕಾತಿ ಮಾಡ್ಕೋಯ್ತಾ ಇದ್ರಿ. ಮಳವಳ್ಳಿ ಕೂಡ 1 ಹುದ್ದೆ ಇಲ್ಲಿ ನಿಮಗೆ ಕಾಣ್ತದೆ. ಅದೇ ರೀತಿಯಾಗಿ ಅಕೌಂಟೆಂಟ್ ಹುದ್ದೆಗೆ ನೇಮಕಾತಿ ಮಾಡ್ಕೋಯ್ತಾ ಇದ್ರಿ. ಮಂಡ್ಯದಲ್ಲಿ 1 ಹುದ್ದೆ, ಮಳವಳ್ಳಿ 1 ಹುದ್ದೆ. ಅದೇ ರೀತಿ PU ಕಾಲೇಜುಗಳಲ್ಲಿ 1 ಹುದ್ದೆಗಳನ್ನು ಈ ಒಂದು ಮಹಾವಿದ್ಯಾಸಂಸ್ಥೆಗಳಲ್ಲಿ ನೇಮಕಾತಿ ಮಾಡ್ಕೋಯ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೋಡ್ಬೋದು, ಹೋಟೆಲ್ ರಾಯ್ ಮೆರಿಡಿಯನ್ 1213 ನಿಯರ್ ಸಯ್ಯಾಜಿ ರಾವ್ ರೋಡ್, ಬಾಂಬೋ ಬಜಾರ್, ಲಕ್ಷರ್ ಮೊಹಲ್ ನಿಯರ್ ಹೈವೇ ಸರ್ಕಲ್, ಮೈಸೂರು 570015. ಈ ಒಂದು ಸಂಸ್ಥೆಗೆ ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲೆಗಳ ಮುಖಾಂತರ ನೀವು ಹಾಜರಿಪಡಿಸಬೇಕಾಗುತ್ತದೆ. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೀವು ಸಮಯ ನೋಡಬಹುದು, ಬೆಳಗ್ಗೆ 9ರಿಂದ 11ವರೆಗೆ ಇವರು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನು ಆಯ್ಕೆ ಮಾಡ್ಕೋಯ್ತಾ ಇದ್ದಾರೆ. ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ನೀಡ್ತಾ ಇದ್ದಾರೆ. 3 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಕೇಳ್ತಾ ಇದ್ದಾರೆ. ಸ್ಟೇಟ್ ಬೋರ್ಡ್ ಅಥವಾ CBSE ಇಲ್ಲ ಅಂದರೆ ICC ಸಿಲೆಬಸ್ಗಳಲ್ಲಿ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಕರ್ನಾಟಕ ವತಿಯಿಂದ ನೇಮಕಾತಿ ಮಾಡ್ಕೋಯ್ತಾ ಇದ್ದಾರೆ ನೋಡಬಹುದು. ಕರ್ನಾಟಕ ಗೌರ್ಮೆಂಟ್ ಸೆಕ್ರೆಟರಿ ವಿಕಾಸ್ ಸೌಧ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾ ಬೆಂಗಳೂರು ವತಿಯಿಂದ ಇಲ್ಲೊಂದು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೋಯ್ತಾ ಇದ್ದಾರೆ. ದ ಡೀಟೇಲ್ ನೋಟಿಫಿಕೇಶನ್ ಇನ್ವೆಸ್ಟಿಂಗ್ ಅಪ್ಲಿಕೇಶನ್ಸ್ ಫಾರ್ಮ್ ಎಲಿಜಿಬಲ್ ಪರ್ಸನ್ ಫಾರ್ ದ ಪೋಸ್ಟ್ 1 ಟೆಕ್ನಿಕಲ್ ಅಡ್ಮಿನಿಸ್ಟ್ರೇಟಿವ್ ಮೆಂಬರ್ಗೆ ಇವರು ನೇಮಕಾತಿ ಮಾಡ್ಕೋಯ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಸಂಸ್ಥೆಯ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಲಾಗಿನ್ ಆಗಿ ದಿನಾಂಕ 23/4/2026 ಒಳಗಾಗಿ ನೀವು ಆ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದಾಗಿದೆ. ಕೇಂದ್ರೀಯ ವಿದ್ಯಾಲಯ ಬೆಂಗಳೂರಲ್ಲಿ ನೇಮಕಾತಿ ಮಾಡ್ಕೋಯ್ತಾ ಇದ್ದಾರೆ 560012ರಲ್ಲಿ. ಇಲ್ಲಿ ಕೂಡ ಗುತ್ತಿಗೆ ಆಧಾರದ ಮೇಲೆ ಶಿಕ್ಷಕರನ್ನ ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ಕೋಯ್ತಾ ಇದ್ದಾರೆ ನೋಡಬಹುದು. 28/3/2026 ಶನಿವಾರ ಬೆಳಗ್ಗೆ 9ರಿಂದ 11:30ವರೆಗೆ ನೇಮಕಾತಿಯನ್ನು ಮಾಡ್ಕೋಯ್ತಾ ಇದ್ದಾರೆ. ಇದೊಂದು ಗುತ್ತಿಗೆ ಆಧಾರ ಶಿಕ್ಷಕರ ನೇಮಕಾತಿಯಾಗಿದೆ. ಇಲ್ಲಿ ಕೂಡ PGT ಅಂದರೆ ಫಿಸಿಕ್ಸ್ ಶಿಕ್ಷಕರ ನೇಮಕಾತಿ, TGT ಸೈನ್ಸ್ ಟೀಚರ್, ಆಮೇಲೆ TGTಯಲ್ಲಿ ಮ್ಯಾಥ್ಸ್ ಟೀಚರ್ಗಳ ನೇಮಕಾತಿ, ಪ್ರೈಮರಿ ಟೀಚರ್ಸ್ ಮತ್ತು ಎಜುಕೇಷನಲ್ ಕೌನ್ಸಿಲರ್ ಹುದ್ದೆ ಮತ್ತು ATಲಿ ಇನ್ಸ್ಟ್ರಕ್ಟರ್ ಹುದ್ದೆ ಮತ್ತು ಕೋಚ್ಗೆ ಇಲ್ಲಿ ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್ಸ್ಗಳನ್ನು ನೇಮಕಾತಿ ಮಾಡ್ಕೋಯ್ತಾ ಇದ್ರೆ ಅಭ್ಯರ್ಥಿಗಳು ಈ ಒಂದು ಶಾಲಾ ಲಾಗಿನ್ಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬಹುದು. ಇಲ್ಲಿ ನೋಂದಾಯಿಸಿಕೊಳ್ಬೇಕಾಗುತ್ತೆ ಆ ಒಂದು ವೆಬ್ಸೈಟ್ ಮೂಲಕ. ಶೈಕ್ಷಣಿಕ ಅರ್ಹತೆ ಮತ್ತು ಸಂಭಾವನೆ, ಸಂದರ್ಶನ ದಿನಾಂಕ ಮತ್ತು ಸಮಯದ ವಿವರಗಳು ಶಾಲಾ ಒಂದು ವೆಬ್ಸೈಟ್ನಲ್ಲಿ ಅವರು ನಿಮಗೆ ಇವರು ತಿಳಿಸಿಪಡಿಸ್ತಾರಂತೆ. ಆಸಕ್ತ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ನೀಡಲಾದ ವೇಳಾಪಟ್ಟಿಯ ಪ್ರಕಾರ ನೀವು ಸರಿಯಾಗಿ ಮಾಡಬೇಕಂದ್ರೆ ನಿಮ್ಮ ಬಯೋಡಾಟಾ ಫಾರ್ಮ್ ಜೊತೆಗೆ ನಿಮ್ಮ ಎಲ್ಲ ಮೂಲ ಶೈಕ್ಷಣಿಕ ದಾಖಲೆಗಳ ಮುಖಾಂತರ ನೀವು ಸ್ವಯಂ ದೃಢೀಕೃತ ಜೆರಾಕ್ಸ್ ಪ್ರತಿಯನ್ನು ಕೂಡ ನೀವು ನೇರ ಸಂದರ್ಶನಕ್ಕೆ ಹಾಜರುಪಡಿಸಬೇಕಾಗುತ್ತದೆ. ಅಭ್ಯರ್ಥಿಗಳು ನೀವು ಈ ಒಂದು ಹುದ್ದೆಗೆ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಸ್ಕೂಲ್ ವತಿಯಿಂದ ನೇಮಕಾತಿಯ ಒಂದು ಸಂಸ್ಥೆಯು ಕೂಡ ನೋಡಬಹುದು. ಗೌಡನಪಾಳ್ಯ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೋಯ್ತಾ ಇದ್ದಾರೆ. ಸಂಡೇ 29/3/2026 ನೇಮಕಾತಿ ಮಾಡ್ಕೋಯ್ತಾರೆ. ಟೈಮ್ 10ರಿಂದ ಮಧ್ಯಾಹ್ನ 1:30ವರೆಗೆ. ಸಬ್ಜೆಕ್ಟ್ ನೋಡ್ಬೋದು, ಇಂಗ್ಲೀಷ್, ಸೋಷಲ್, ಹಿಂದಿ ಟೀಚರ್ಗಳ ನೇಮಕಾತಿ BA MA BEd ಆಗಿರಬೇಕು. ಅದೇ ರೀತಿಯಾಗಿ ಸೈನ್ಸ್ ಟೀಚರ್ಗೆ BSc MSc BEd, ಮ್ಯೂಸಿಕ್ ಮತ್ತು ಡಾನ್ಸ್ ಟೀಚರ್ಗೆ ಇಲ್ಲಿ ಸೀನಿಯರ್ ಗ್ರೇಡ್ ಅಂತ ಅಭ್ಯರ್ಥಿ ಹೊಂದಿರಬೇಕು. ಇಲ್ಲಿ PE ಟೀಚರ್ಗಳಿಗೆ ಕೂಡ BPEd ಮತ್ತು MPEd ಆಗಿರಬೇಕು. ಫೈನ್ ಆರ್ಟ್ಗೆ ಇಲ್ಲಿ BA MA ಮತ್ತು ವಿಷುವಲ್ ಆರ್ಟ್ನಲ್ಲಿ ಹೊಂದಿರಬೇಕಾಗುತ್ತದೆ. ಅದೇ ರೀತಿಯಾಗಿ ಮತ್ತೊಂದು ನೋಡ್ಬೋದು, ಬ್ರೈಟ್ ವೇ ಪ್ರಿ ಯೂನಿವರ್ಸಿಟಿ ಕಾಲೇಜಲ್ಲಿ ನೇಮಕಾತಿ ಮಾಡ್ಕೋಯ್ತಾರೆ. ಅಲ್ಲಿ ಕೂಡ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ. ಅಲ್ಲಿ ಕೂಡ MSc MA MCom BEd ಆಗಿರಬೇಕು ಅಂತ ಅದೇ ರೀತಿಯಾಗಿ
15 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇವರು ಕೇಳ್ತಾ ಇದ್ದಾರೆ. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಆ ಸಂಸ್ಥೆಯ ಒಂದು ಇಮೇಲ್ಗೆ ರವಾನಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಸ್ಕೂಲಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ 2026-27 ಸಾಲಿಗೆ ಶಿಕ್ಷಕರನ್ನು ಕೂಡ ಇವರು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಗ್ಲೀಷ್ ಟೀಚರ್ಗಳ ನೇಮಕಾತಿ MA BEd ಆಗಿರಬೇಕು. ಸೋಷಿಯಲ್ ಸೈನ್ಸ್ ಟೀಚರ್ MA BEd ಆಗಿರಬೇಕು. ಮ್ಯಾಥ್ಸ್ ಟೀಚರ್ MSc BSc BEd. ಕಂಪ್ಯೂಟರ್ ಟೀಚರ್ BE ಮತ್ತು MC ಆಗಿರಬೇಕು. ರೋಬೋಟಿಕ್ ಇನ್ಸ್ಟ್ರಕ್ಟರ್ ಹುದ್ದೆಗೆ ನೇಮಕಾತಿ BE MC ಆಗಿರಬೇಕು. ಒಂದು ಹುದ್ದೆಗಳಿಗೆ 18,000ದಿಂದ 45,000 ಸ್ಯಾಲ್ರಿ ಕೂಡ ನೀಡ್ತಾ ಇದ್ದಾರೆ. ಪರ್ ಮಂತ್ಗೆ ನೀವು ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ಈ ಒಂದು ಸಂಸ್ಥೆಯು ನೀಡುತ್ತಾ ಇದೆ. ಆರ್ಯನ್ ವರ್ಲ್ಡ್ ಸ್ಕೂಲ್ ನೋಡ್ಬೋದು. ಪೋಸ್ಟ್ ಗೋಪನಕೊಪ್ಪ, ಸುಳ್ಳಾ ರೋಡ್, ಹುಬ್ಬಳ್ಳಿ. ವಾರ್ಡ್ ನಂಬರ್ 3A, ಓಲ್ಡ್ ಬಾದಾಮಿ ನಗರ್, ಕೇಶವಪುರ, ಹುಬ್ಬಳ್ಳಿಯಲ್ಲಿ ಒಂದು ಸಂಸ್ಥೆ ಕಂಡುಬರ್ತಾ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಇತ್ತೀಚಿನ ವಿವರಣ ಕೂಡ ಆ ಸಂಸ್ಥೆಯ ಒಂದು ವಾಟ್ಸಪ್ ನಂಬರ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಇಲ್ಲಿ ವಿದ್ಯಾಪೀಠ ಬಾಹುಬಲಿ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಬ್ರ್ಯಾಂಚ್ ಸವದತ್ತಿ ತಾಲೂಕು, ನಿಪ್ಪಾಣಿ ಡಿಸ್ಟಿಕ್, ಬೆಳಗಾವಿಯಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ನೋಡ್ಬೋದು. ಮೊದಲನೇದಾಗಿ ಲೆಕ್ಚರ್ ಪೊಲಿಟಿಕಲ್ಸ್ ಸೆಕ್ಷನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ MA B ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ಆಗಿರಬೇಕು. ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲೊಕೇಶನ್ ಸವದತ್ತಿಯಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ರೀತಿಯಾಗಿ ಅಸಿಸ್ಟೆಂಟ್ ಟೀಚರ್ ಹೈಸ್ಕೂಲ್ ಸೆಕ್ಷನ್ಗೆ ನೇಮಕಾತಿ BSc BEd ಆಗಿರಬೇಕು. CBC ಹುದ್ದೆಗೆ ಮರಾಠಿ ಮೀಡಿಯಂನಲ್ಲಿ ಕೂಡ ಇಲ್ಲಿ ಬೋಧನೆ ಮಾಡಬೇಕಾಗುತ್ತದೆ. ಅದೇ BA BEd ನಂತರ ಇಲ್ಲಿ ಕನ್ನಡ ಮೀಡಿಯಂಗೂ ಒಂದು ಹುದ್ದೆಗಳಿಗೆ ನೇಮಕಾತಿ. ಒಂದು ಹುದ್ದೆ ಸೈನ್ಸ್, ಒಂದು ಹುದ್ದೆ ಇಂಗ್ಲೀಷ್ ಹುದ್ದೆ, ಒಟ್ಟು ತಲಾ ಒಂದೊಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಂಕೋಲಾ ಮತ್ತು ಇಲ್ಲಿ ಸತ್ವ ನಿಧಿಯಲ್ಲಿ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಸಿಸ್ಟೆಂಟ್ ಟೀಚರ್ ಪ್ರೈಮರಿ ಶಿಕ್ಷಣ ನೇಮಕಾತಿ ಮಾಡ್ಕೊಳ್ತಾ. ಅಲ್ಲಿ ಕೂಡ ಕನ್ನಡ ಮೀಡಿಯಂ ಮತ್ತು ಮರಾಠಿ ಮೀಡಿಯಮ್ಸ್ಗೂ ನೀವು ಇಲ್ಲಿ ಬೋಧನೆ ಮಾಡಬಹುದೇ. ಮ್ಯಾಥ್ಸ್ ಟೀಚರ್, ಸೈನ್ಸ್ ಟೀಚರ್, ಇಂಗ್ಲೀಷ್ ಟೀಚರ್ ತಲಾ ಒಂದೊಂದು ಹುದ್ದೆಗೆ ನೇಮಕಾತಿ. ಇಲ್ಲಿ ನೋಡ್ಬೋದು ಸ್ಥಾನಮಾನ ನಿಧಿಯಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಅಸಿಸ್ಟೆಂಟ್ ಟೀಚರ್ ಪ್ರೈಮರಿ ಶಿಕ್ಷಣ ನೇಮಕಾತಿಯಲ್ಲಿ ಕೂಡ ಕನ್ನಡ ಟೀಚರ್ಗಳಿಗೆ ನೇಮಕಾತಿ ತಲಾ ಒಂದು ಹುದ್ದೆ. ಇಲ್ಲಿ ಸಿದ್ದನಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಟೀಚರ್ ಹೈಸ್ಕೂಲ್ಗೆ ಮತ್ತು ಪ್ರೈಮರಿಗೆ ನೇಮಕಾತಿ. ಬೇಸಿಕ್ ಕಂಪ್ಯೂಟರ್ ಟೀಚರ್ಗಳಿಗೆ ನೇಮಕ, ಒಟ್ಟು 2 ಹುದ್ದೆ. ಅದೇ ರೀತಿಯಾಗಿ ಹಾಸ್ಟೆಲ್ ರೆಕ್ಟರ್ ಒಂದು ಹುದ್ದೆಗೆ ನೇಮಕಾತಿ, ಒಟ್ಟು 3 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಡ್ರೈವರ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ, ಒಂದು ಹುದ್ದೆ. ಪ್ಯೂನ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲೆಗಳ ಮುಖಾಂತರ ನೀವು ಜೆರಾಕ್ಸ್ ಕಾಪಿಯನ್ನು ತೆಗೆದುಕೊಂಡು ಆ ಒಂದು ಸಂಸ್ಥೆಯ ಒಂದು ಅಡ್ರೆಸ್ಗಾಗಲಿ ಇಲ್ಲಾಂದರೆ ಆ ಸಂಸ್ಥೆಯ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಲಾಸ್ಟ್ ಡೇಟ್ ನೋಡಬಹುದು 10th ಏಪ್ರಿಲ್ 2026 ಒಳಗಾಗಿ ನೀವು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ವಿದ್ಯಾಪೀಠ ಪ್ರಸಾದ ನಿಲಯ ವತಿಯಿಂದ ಶ್ರೀ ಕನಕ ಪೋಯೆನಿಕ್ಸ್ ಮೆಮೋರಿಯಲ್ ಇಂಗ್ಲೀಷ್ ಮೀಡಿಯಂ ಪ್ರೈಮರಿ ಮತ್ತು ಹೈಸ್ಕೂಲ್ಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯು ನೆಹರು ನಗರ್, ಬೆಳಗಾವಿಯಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಟೀಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಎಜುಕೇಷನ್ ಕೋಆರ್ಡಿನೇಟರ್ ಹುದ್ದೆಗೆ ನೇಮಕಾತಿ 2 ಹುದ್ದೆ, ಇಂಗ್ಲೀಷ್ 2 ಹುದ್ದೆ, ಕನ್ನಡ 2 ಹುದ್ದೆ, ಹಿಂದಿ 2 ಹುದ್ದೆ, ಮ್ಯಾಥ್ಸ್ PCM 4 ಹುದ್ದೆ, ಸೈನ್ಸ್ 2 ಹುದ್ದೆ, ಸೋಷಿಯಲ್ ಸೈನ್ಸ್ 4, ಕಂಪ್ಯೂಟರ್ ಟೀಚರ್ 2, ಪ್ರೈಮರಿ ಟೀಚರ್ಸ್ 8 ಹುದ್ದೆಗಳಿಗೆ ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. KMPU ಕಾಲೇಜ್, ಪೋಯೆನಿಕ್ಸ್ ಕಾಂಪೌಂಡ್, ನೆಹರು ನಗರ, ಬೆಳಗಾವಿ. PU ಕಾಲೇಜಿನಲ್ಲಿ ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ನೇಮಕಾತಿ. ಅಕೌಂಟೆಂಟ್ ಹುದ್ದೆಗೆ ನೇಮಕಾತಿ 1, ಅಟೆಂಡರ್ ಒಟ್ಟು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಆ ಒಂದು ಸಂಸ್ಥೆ ಇಮೇಲ್ಗೆ ರವಾನಿಸಬೇಕಾಗುತ್ತದೆ. ವಾಲ್ಕ್-ಇನ್ ಇಂಟರ್ವ್ಯೂ ನೋಡಬಹುದು. ನಮ್ಮನ್ನು ಇವರು ಕನಕ ಸ್ಕೂಲ್ ಕ್ಯಾಂಪಸ್, ಪೋಯೆನಿಕ್ಸ್ ಕಾಂಪೌಂಡ್, ನೆಹರು ನಗರ, ಬೆಳಗಾವಿಯಲ್ಲಿ ಸಂಡೇ 29/3/2026 ಸಂಡೇ ಆಗಿರುತ್ತದೆ. 10 ಗಂಟೆಯಿಂದ 5 ಗಂಟೆಯ ಒಳಗಾಗಿ ನಿಮ್ಮನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಯ ಚೇರ್ಮನ್ ಮತ್ತು ಅಲ್ಲಿಯ ಪ್ರಿನ್ಸಿಪಾಲ್ ನಂಬರ್ ಕೂಡ ಇವರು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ 1 ರೆಸ್ಯೂಮ್ ಮತ್ತು ಅಕಾಡೆಮಿಕ್ ಎಲ್ಲ ಸರ್ಟಿಫಿಕೇಟ್ ನೀವು ತೆಗೆದುಕೊಂಡು ಬರಬೇಕು. ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಲೆಟರ್ ಇದ್ದರೆ
ಅದನ್ನು ಕೂಡ ನೀವಿಲ್ಲಿ ಕೊಡಬಹುದು. ಪಾಸ್ಪೋರ್ಟ್ ಸೈಜ್ ಕೂಡ ಫೋಟೋನ ಕೂಡ ನೀವಿಲ್ಲಿ ತೆಗೆದುಕೊಂಡು ಹೋಗಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ ಆ ಒಂದು ವಿದ್ಯಾಸಂಸ್ಥೆಯಲ್ಲಿ. ಪ್ರಮೋಷನ್ ಡೆವಲಪ್ಮೆಂಟ್ ಕೋಆಪರೇಟಿವ್ ನ್ಯಾಮತಿಯಲ್ಲಿ ನೇಮಕಾತಿ ಮಾಡ್ಕೋಯ್ತಾ ಈ ಒಂದು ಸಂಸ್ಥೆಯ ಸಹಯೋಗದೊಂದಿಗೆ ESM ಕುಲತಿ ಕಾಂಪೋಸಿಟ್ ಸ್ಪೋರ್ಟ್ಸ್ ರೆಸಿಡೆನ್ಸಿ CBSE ಕನ್ನಡ ಮೀಡಿಯಂ ಹೈಸ್ಕೂಲ್ ಮತ್ತು PU ಕಾಲೇಜ್ ಚಂದಗಿರಿ 59114 ರಾಮದುರ್ಗ ತಾಲೂಕು ಬೆಳಗಾವಿ ಡಿಸ್ಟಿಕ್ಕಲ್ಲಿ ಕಂಡು ಬರ್ತಾ ಇದೆ ಈ ಒಂದು ಸಂಸ್ಥೆಯು. ಈ ಸಂಸ್ಥೆಯಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಸಂಸ್ಥೆಯ ಒಂದು ಇಮೇಲ್ಗೆ ಜೊತೆಗೆ 5 ಏಪ್ರಿಲ್ ಒಳಗಾಗಿ ನೀವು ಈ ಕೆಳಗಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಮೊದಲನೇದಾಗಿ CBSE ಹೈಸ್ಕೂಲ್ಗಳಲ್ಲಿ ನೇಮಕಾತಿ ಮಾಡ್ಕೋಯಿತಾದರೆ ಅಲ್ಲಿ ಕೂಡ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ 1, ಮ್ಯಾಥ್ಸ್ ಟೀಚರ್ 2 ಹುದ್ದೆ, ಸೋಷಿಯಲ್ ಸೈನ್ಸ್ ಮತ್ತು ಇಂಗ್ಲೀಷ್ ತಲಾ 1 ಹುದ್ದೆಗೆ ನೇಮಕಾತಿ, ಆರ್ಟ್ ಮಾಸ್ಟರ್ 1 ಹುದ್ದೆ, ಮ್ಯೂಸಿಕ್ 1 ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಕನ್ನಡ ಮೀಡಿಯಂ ಹೈಸ್ಕೂಲ್ಗಳಿಗೆ ನೇಮಕಾತಿ, ಕನ್ನಡ ಮತ್ತು ಹಿಂದಿ ಟೀಚರ್ ತಲಾ 1 ಹುದ್ದೆಗಳಿಗೆ ನೇಮಕಾತಿ. ಸ್ಪೋರ್ಟ್ಸ್ ಸೆಕ್ಷನಲ್ಲಿ ಕೂಡ ಇಲ್ಲಿ ಫುಟ್ಬಾಲ್, ಆಮೇಲೆ ಬಾಸ್ಕೆಟ್ಬಾಲ್, ಅಥ್ಲೆಟಿಕ್ ಕೋಚ್ಗಳಿಗೆ ನೇಮಕಾತಿ ತಲಾ 1 ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾದರೆ ಕಂಪಲ್ಸರಿಯಾಗಿ ನಿಮಗೆ ಇಲ್ಲಿ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ನಾಲೆಜ್ ಕೂಡ ನಿಮಗೆ ಇರಬೇಕಾಗುತ್ತದೆ. ಒಳ್ಳೆ ಸ್ಯಾಲ್ರಿ ಕೂಡ ಈ ಒಂದು ಸಂಸ್ಥೆ ಫ್ರೀ ಫುಡ್ ಕೂಡ ಇವರು ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿ ಕೂಡ ನೀವು ಸಲ್ಲಿಸಬಹುದಾಗಿದೆ. ಬ್ರಿಲಿಯಂಟ್ CBSE ಸ್ಕೂಲ್ ಆನೇಕಲ್ನಲ್ಲಿ ಸಂಕೇಶ್ವರದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹುಕ್ಕೇರಿ ಡಿಸ್ಟಿಕ್ ಬೆಳಗಾವಿಯಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ಹಲವಾರು ಟೀಚರ್ಸ್ಗಳ ನೇಮಕಾತಿ, ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವೈಸ್ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ, PRT ಸೆಕ್ಷನಲ್ಲಿ ಇಂಗ್ಲೀಷ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ, TGTಯಲ್ಲಿ ಕೂಡ ಇಂಗ್ಲೀಷ್, ಕನ್ನಡ, ಹಿಂದಿ, ಸೋಷಿಯಲ್ ಸೈನ್ಸ್ ಟೀಚರ್ಗಳ ನೇಮಕಾತಿ, ಫಿಸಿಕ್ಸ್ ಟೀಚರ್ಸ್ಗಳ ನೇಮಕಾತಿ, ಕಂಪ್ಯೂಟರ್ ಟೀಚರ್, ಡ್ರಾಯಿಂಗ್ ಟೀಚರ್ಗಳಿಗೆ ನೇಮಕಾತಿ, ಅದೇ ರೀತಿಯಾಗಿ ಪ್ರೀ ಪ್ರೈಮರಿ ಹೆಡ್ ಟೀಚರ್ ಆಗಿರ್ಬೋದು, ಸ್ಪೋಕನ್ ಇಂಗ್ಲೀಷ್ ಗ್ರಾಮರ್ ಟೀಚರ್ಗಳಿಗೆ ನೇಮಕಾತಿ ಸಂಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮಗೆ 5 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು CBSE ಶಾಲೆಯಲ್ಲಿ. ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ CV ಮತ್ತು ನಿಮ್ಮ ಇತ್ತೀಚಿನ ಒಂದು ಫೋಟೋಗ್ರಫಿಯನ್ನು ಆ ಒಂದು ಸಂಸ್ಥೆಯ ಇಮೇಲ್ಗೆ ನೀವು ರವಾನಿಸಬೇಕಾಗುತ್ತದೆ. 30/3/2026 ಒಳಗಾಗಿ ನೀವು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ ಕೂಡ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.